ಆ್ಯಕ್ಚುಲಿ ಇದಕ್ಕೆ ಶಿಖರ ಇಲ್ಲ. ಸೊ ಶಿಖರ ಅಂತಂದ್ರೆ ನೀವೇನು ಮೇಲೆ ಅದು ಗೋಪುರ ಅಂತೀರಲ್ಲ, ಅದು ಆ್ಯಕ್ಚುಲಿ ಗೋಪುರ ಅಲ್ಲ, ಅದಕ್ಕೆ ಶಿಖರ ಅಂತಾರೆ. ಸೊ ಆ ಶಿಖರ ಇರೋ ಅದ್ರ ಮೇಲೆ ಡಿಸೈಡ್ ಆಗ್ತೈತಿ ಇದು ವೇಸರನು ಅಥವಾ ದ್ರಾವಿಡನು ಅಂತ. ಸೊ ಈ ಟೆಂಪಲ್ಗೆ ಅದು ಆ್ಯಕ್ಚುಲಿ ಇದ್ರ ಶಿಖರ ಮೇ ಬಿ ಬಿದ್ದು ಹೋಗಿರ್ಬೋದು ಅಥವಾ ಅದನ್ನು ಅರ್ಧ ಮಾಡಿರ್ಬೋದು. ಸೊ ಇದಕ್ಕೂ ಶಿಖರ ಇಲ್ಲ. ಬಟ್ ನಾವು ಬೇರೆ ಉಳಿದಿದ್ದೆಲ್ಲ ಫೀಚರ್ಸ್ನು ಇದ್ರೊಳಗೆ ಕರೆಕ್ಟ್ ನೋಡ್ಬೋದು. ಈ ಟೆಂಪಲ್ನ ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡುವಂತಹ ಯಾವ ನಮ್ಗೆ ಶಾಸನಗಳು ಸಿಕ್ಕಿಲ್ಲ. ಲೈಕ್ ಈ ಟೆಂಪಲ್ ಬಗ್ಗೆ ಇದಕ್ಕೆ ಇಷ್ಟು ಡೊನೇಷನ್ ಕೊಟ್ಟರು ಈ ರಾಜ ಅಂತಂದು ಮೆನ್ಷನ್ ಮಾಡಿರುವಂಥ ಯಾವುದು ನಮ್ಗೆ ಶಾಸನಗಳು ಸಿಗೋದಿಲ್ಲ. ಸೊ ಇಲ್ಲಿ ಕೆಲವೊಂದು ಉಣ್ಕಲ್ ಒಳಗೆ ಕೆಲವೊಂದಿಷ್ಟು ಶಾಸನ ಸಿಕ್ಕಾವು. ಸೊ ಅದ್ರೊಳಗೆ ಇದನ್ನು ಮೆನ್ಷನ್ ಮಾಡ್ಯಾರ. ಸರ್ವತೋಭದ್ರ ಮಾದರಿ ಅಂತಂದ್ರೆ ನಿಮ್ಗೆ 4 ಸೈಡ್ ಎಂಟ್ರೆನ್ಸ್ ಇರ್ತೈತಿ. 4 ಸೈಡ್ ಎಂಟ್ರೆನ್ಸ್ ಯಾವ ದೇವಾಲಯಗಳು ಇರ್ತಾವಲ್ಲ ಅವಕ್ಕೆ ಸರ್ವತೋಭದ್ರ ಅಂತಾರೆ. ಸೊ ಇದೇನಿತ್ತಲ್ಲ ಮುಂಚೆ ಅಲ್ಲಿ ನೀವು ಒಳಗೊಂದು ಶಿವಂದು ಇದನ್ನ ನೋಡ್ಬೋದು, ಏನೈತೆ ಮೂರ್ತಿ ಐತಲ್ಲ ಅದು ಏನೈತಲ್ಲ ಅದು ಆ್ಯಕ್ಚುಲಿ ಒರಿಜಿನಲ್. ಸೊ ನೀವು ಅದನ್ನ ಹೆಂಗೆ ಮಾಡಿದ್ರು ಅಂತಂದ್ರೆ ನೀವು ಯಾವ ಕಡೆಯಿಂದ ಬಂದ್ರೂ ಅದು ಕರೆಕ್ಟ್ ನಿಮ್ಗೆ ಶಿವಂದು ಇದು ಕಾಣುವಂಗೆ ಮಾಡಿದ್ರು ಅದನ್ನ. ಬಟ್ ಅದನ್ನು ತೆಗೆದು ಆ ಕಡೆ ಇಟ್ಟಾರ. ಇದೇನು ನೆಕ್ಸ್ಟ್ ಒಂದು ಐತಲ್ಲ ಅದು ಮುಂದೆ ಬಂದಂಥ ರಾಜರು ಅದನ್ನು ಅವರು ಸ್ಥಾಪಿಸಿದ್ರು. ಸೊ ಇಲ್ಲಿ 4 ಎಂಟ್ರೆನ್ಸ್ ಇದಾವಲ್ಲ, ಇದು ಮೇನ್ ಎಂಟ್ರೆನ್ಸ್, ಇದು ಈಸ್ಟ್ ಎಂಟ್ರೆನ್ಸ್ ಇದು. ಸೊ ಇದೇ ಮೇನ್ ಎಂಟ್ರೆನ್ಸ್ ಐತಲ್ಲ, ಇಲ್ಲಿ ಏನೇನು ಪಾರ್ಟ್ಸ್ ಕಾಣ್ಬೋದು ಅಂತಂದ್ರೆ ಒಳಗೆ ಹೋಗ್ತಿತ್ತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮುಖಮಂಟಪ ಕಾಣ್ಬೋದು. ಮುಖಮಂಟಪ ಆದ ತಕ್ಷಣ ಪ್ರದಕ್ಷಿಣಾಪಥ ಇದೆ ಈ ದೇವಾಲಯಕ್ಕೆ ಅಧಿಷ್ಠಾನ. ಅಂದರೆ ಇದು ಆ್ಯಕ್ಚುಲಿ ಇದೇ ಫೌಂಡೇಶನ್. ನೆಕ್ಸ್ಟ್ ಇದ್ರ ಮೇಲೆ ಬರುವಂಥದ್ದು ಭಿತ್ತಿ. ಸೊ ಇಲ್ಲಿಂದ ಅಲ್ಲಿ ಈ ಟೈಪ್ ಏನೋ ಸ್ಟ್ರಕ್ಚರ್ ಬಂದತ್ತಲ್ಲ ಅಲ್ಲಿ ಮಟನು ಇದು ಮಧ್ಯ ಭಿತ್ತಿ. ಸೊ ಮೇಲಿಂದ ಏನೈತಲ್ಲ ಅದು ಮೇಲ್ ಭಿತ್ತಿ. ಸೊ ನಾವು ಇಲ್ಲಿ ಮಧ್ಯ ಭಿತ್ತಿ ಒಳಗೆ ಇವು ಏನದಾವಲ್ಲ ಇವು ಕಂಬಗಳಿಗೆ ಇವಕ್ಕೆ ನಾವು ಕೂಟೆ ಸ್ತಂಭ ಅಂತೇಳಿ. ಸೊ ಇವು ಕೂಟೆ ಸ್ತಂಭ ಇದ್ರೊಳಗೆ ಶಿಲ್ಪಕಲೆಗಳನ್ನೆಲ್ಲ ಮಾಡ್ತಿದ್ರು. ಆ ಕೂಟೆ ಸ್ತಂಭದ ಮೇಲೆ ಶಿಖರಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ ಶಿಖರಗಳು ಮಾಡೆಲ್ಸ್ ಅವ. ಸೊ ಇದು ಆ್ಯಕ್ಚುಲಿ ಇದು ದ್ರಾವಿಡ ಶಿಖರ ಇದು. ಸೊ ಈ ದ್ರಾವಿಡ ಶಿಖರ ಮಾಡಿದ್ರು. ಅದ್ರ ಮೇಲೆ ನಾವು ಕೀರ್ತಿಮುಖ ಕಾಣ್ಬೋದು. ಆಮೇಲೆ ನೆಕ್ಸ್ಟ್ ಇದು ಮೇಲ್ಭಿತ್ತಿ. ಮೇಲ್ಭಿತ್ತಿ ಒಳಗೆ ನೀವು ನೋಡ್ಬೋದು ಅದು ಉಗ್ರ ನರಸಿಂಹ ನಾ ಏನು ಹೇಳಿದಲ್ಲ. ಸೊ ಅದು ಮೇಲ್ಭಿತ್ತಿ ಒಳಗೆ ಆ ಉಗ್ರ ನರಸಿಂಹ ಇದು ಹಿರಣ್ಯಕಶಿಪುವಿಂದ ಹೊಟ್ಟೆ ಬಂದಲ್ಲ. ಸೊ ಅದರದ್ದು ಆ ಕರಳ ಸಹಿತ ತೋರಿಸಿದಾರೆ ಬೇಕಾದಕ್ಕೆ. ಅದರ ಸಲುವಾಗಿ ಇವನ್ ಶೈವ ದೇವಾಲಯಗಳ ಒಳಗೂ ಕೂಡ ಇವರು ರಾಜರೇನಿದ್ರಲ್ಲ ಅವರು ಲಕ್ಷ್ಮೀ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಸರ್ ಅದಕ್ಕೆ ಇದು ಅಂದ್ರೆ ಸಂಪತ್ಭರಿತವಾಗಿರ್ಲಿ ಒಂದು ದೇವಾಲಯ ಅಂತ ಹೇಳಿ ಅವರು ಲಕ್ಷ್ಮೀ ಏನು ಸ್ಪೆಷಲ್ ಐತೆ ಇಲ್ಲ ಸರ್. ಇದು ಆಕ್ಚುಲಿ ನಿಮ್ಗೆ ಕರ್ನಾಟಕ ಅದು ಮೇಲೆ ಉತ್ತರ ಕರ್ನಾಟಕದೊಳಗೆ ನಿಮ್ಗೆ ಸರ್ವತೋಭದ್ರ ಮಾದರಿ ನೀವು ಎಲ್ಲೂ ಸಿಗಂಗಿಲ್ಲ. ಅಂದ್ರೆ 4 ಭಾಗ ಐತಿ. 4 ಸೈಡ್ದಾಗ 4 ಬಾಗ್ಲ ಅದಾವ. 2 1 2 3 ಬಾಗ್ಲ ಅದಾವ. ಅದು ಓಪನಿಂಗ್ ಐತಿ ಸರ್. Once face you will get 3 doors. First, second, third. First, second, third. 4 ಡೈರೆಕ್ಷನ್ ಒಳಗೆ ಸರ್ ಎಲ್ಲ ಕಡೆ ಪೂರ್ವ ಎಲ್ಲ ದಿಕ್ಕಿನಲ್ಲಿ 4 ಡೈರೆಕ್ಷನ್ ದಾಗ ಶಿವದು ಬಾಗ್ಲ ಐತಿ. 4 ಡೈರೆಕ್ಷನ್ ದಾಗ 3 ಬಾಗ್ಲ ಅದಾವ. ಹಾ ಸರ್, ಅದಕ್ಕೇನು ಸಂಬಂಧ ಇಲ್ಲ ಸರ್. ಅದು ಪಾರ್ಟ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರೊಳಗೆ ಮುಖಮಂಟಪ ಐತಿ, ಪ್ರದಕ್ಷಿಣಾಪಥ ಐತಿ, ಗರ್ಭಗೃಹ ಐತಿ. ಬಟ್ 4 ಸೈಡ್ಗೂ ಬಾಗ್ಲ ಅದಾವ ಸರ್. 4 ಡೈರೆಕ್ಷನ್ ಒಳಗೆ ಇದೊಂದು ಸ್ಪೆಷಲ್. ಇಡೀ ಇಂಡಿಯಾದಾಗ ಇದೊಂದು ಇಂಡಿಯಾದಾಗ ಇಲ್ಲ ಸರ್. ಇಂಡಿಯಾದಾಗ ಐತಿ ಸರ್. 4 ಬಾಗ್ಲದ ನಿಮ್ಮ ಕರ್ನಾಟಕದೊಳಗೆ ಹಂಗಲ್ಲ 4 ಬಾಗ್ಲದ್ದು ಇಡೀ ಇಂಡಿಯಾದಾಗ ಭಾಳ ಅದಾವ. ಈ ಕರ್ನಾಟಕದಾಗ ಎಲ್ಲೋರ ಒಳಗೆ ಸಿಗ್ತೈತೆ ಸರ್. ಇಂದ್ರ ಸಭಾ ಅಂತಂದ್ರೆ ಅಲ್ಲೇ ಅದಕ್ಕೂ 4 ಬಾಗ್ಲನ ಅದಾವ. ಅದು ಕರ್ನಾಟಕದಾಗ ಇದು ಒಂದೇ. ಇದು ಉತ್ತರ ಕರ್ನಾಟಕ ಸರ್. ನಂಗೆ ದಕ್ಷಿಣ ಕರ್ನಾಟಕ ನಾನು ಅಷ್ಟು ನೋಡಿಲ್ಲ. ಸೊ ನಂಗೆ ಅಲ್ಲಿ ನಿಮ್ಗೆ ಜನರಲಿ ಇರೋದು 4 ಬಾಗ್ಲ. ಉತ್ತರ ಕರ್ನಾಟಕದೊಳಗೆ ಇದು ಒಂದೇ ಸರ್. ಉತ್ತರ ಕರ್ನಾಟಕದಾಗ ಇದೊಂದೇ 4 ಸೈಡ್. ಪಾನಕವನ್ನು ಕೊಡಿಸಿದ್ದಕ್ಕಾಗಿ ಧನ್ಯವಾದ. ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳು. ಚಪ್ಪಾಳೆ ಬರಲಿ. Myself, Sana Osmani. We have visited to Chandramoheshwar temple today. This temple is actually built with sandstone. ಕಪ್ಪು ಮಿಶ್ರಿತ ಮರಳುಗಲ್ಲು ಅಂತಾರೆ ಇದಕ್ಕೆ. ಸೊ ಈ ಕಲ್ಲಿಂದ ಇದನ್ನ ಕಟ್ಟಾರ. ಇದು ಆ್ಯಕ್ಚುಲಿ ಇದಕ್ಕೆ ಶಿಖರ ಇಲ್ಲ. ಸೊ ಶಿಖರ ಅಂತಂದ್ರೆ ನೀವೇನು ಮೇಲೆ ಅದು ಗೋಪುರ ಅಂತೀರಲ್ಲ ಅದು ಆ್ಯಕ್ಚುಲಿ ಗೋಪುರ ಅಲ್ಲ, ಅದಕ್ಕೆ ಶಿಖರ ಅಂತಾರೆ. ಸೊ ಆ ಶಿಖರ ಇರೋ ಅದ್ರ ಮೇಲೆ ಡಿಸೈಡ್ ಆಗ್ತೈತಿ ಇದು ವೇಸರನು ಅಥವಾ ದ್ರಾವಿಡನು ಅಂತ. ಸೊ ಈ ಟೆಂಪಲ್ಗೆ ಅದು ಆ್ಯಕ್ಚುಲಿ ಇದರ ಶಿಖರ ಮೇ ಬಿ ಬಿದ್ದು ಹೋಗಿರ್ಬೋದು ಅಥವಾ ಅದನ್ನು ಅರ್ಧ ಮಾಡಿರ್ಬೋದು.
ಸೊ ಇದಕ್ಕೂ ಶಿಖರ ಇಲ್ಲ. ಬಟ್ ನಾವು ಬೇರೆ ಉಳಿದಿದ್ದೆಲ್ಲ ಫೀಚರ್ಸ್ನು ಇದ್ರೊಳಗೆ ಕರೆಕ್ಟ್ ನೋಡ್ಬೋದು. ಈ ಟೆಂಪಲ್ನ ಆ್ಯಕ್ಚುಲಿ ಇದನ್ನು ಡೈರೆಕ್ಟಾಗಿ ಮೆನ್ಷನ್ ಮಾಡುವಂತಹ ಯಾವ ನಮ್ಗೆ ಶಾಸನಗಳು ಸಿಕ್ಕಿಲ್ಲ. ಲೈಕ್ ಈ ಟೆಂಪಲ್ ಬಗ್ಗೆ ಇದಕ್ಕೆ ಇಷ್ಟು ಡೊನೇಷನ್ ಕೊಟ್ಟರು ಈ ರಾಜ ಅಂತಂದು ಮೆನ್ಷನ್ ಮಾಡಿರುವಂಥ ಯಾವುದು ನಮ್ಗೆ ಶಾಸನಗಳು ಸಿಗೋದಿಲ್ಲ. ಸೊ ಇಲ್ಲಿ ಕೆಲವೊಂದು ಉಣ್ಕಲ್ ಒಳಗೆ ಕೆಲವೊಂದಿಷ್ಟು ಶಾಸನ ಸಿಕ್ಕಾವು. ಸೊ ಅದ್ರೊಳಗೆ ಇದನ್ನು ಮೆನ್ಷನ್ ಮಾಡ್ಯಾರ, ಜಸ್ಟ್ ಫಾರ್ ನಾಮಕೆ ವಾಸ್ತೆ ಅಂತಾರಲ್ಲ ಹಂಗೆ ಮೆನ್ಷನ್ ಮಾಡ್ಯಾರ. ಹಿಂಗೆ ಚಂದ್ರಮೌಳೇಶ್ವರ ಗುಡಿ ಐತಿ, ಅದಕ್ಕೆ ಇಷ್ಟು ಪಾರ್ಟ್ಸ್ ಇದ್ದಾವು ಅಂತ ಹೇಳಿ ಮೆನ್ಷನ್ ಮಾಡ್ಯಾರ. ಸೊ ಅದ್ರ ಬೇಸಿಸ್ ಮೇಲೆ ಇದನ್ನು 11ರಿಂದ 12ನೇ ಶತಮಾನದೊಳಗೆ ಕಟ್ಟಿದ್ದು ಅಂತ ಹೇಳಲಾಗ್ತೈತಿ. ಚಾಲುಕ್ಯಸ್ ಆಫ್ ಕಲ್ಯಾಣ ಮೇನ್ಲಿ ಚಾಲುಕ್ಯಸ್ ಆಫ್ ಕಲ್ಯಾಣದಿಂದ ಇದನ್ನು ಕಟ್ಟಿದ್ದು ಅಂತ ಹೇಳಲಾಗ್ತದೆ. ಆಮೇಲೆ ಮೇ ಬಿ ಎಲ್ಲರೂ ಒಂದು ದಂತಕತೆ ಕೇಳಿರಬಹುದು, ಜಕಣಾಚಾರ್ಯ ಕಟ್ಟಿದ ಎಲ್ಲ ಗುಡಿನೂ ಒಂದೇ ರಾತ್ರಿ ಒಳಗೆ ಕಟ್ಟಿದ್ರು ಅಂತ. ಸೊ ಬೇಸಿಕಲಿ ಒಂದು ಕ್ಲಿಯರ್ ಮಾಡ್ಬೇಕಂದ್ರೆ ಯಾವ ಗುಡಿನೂ ಎಲ್ಲ ಗುಡಿನೂ ಜಕಣಾಚಾರ್ಯ ಕಟ್ಟಲಿಲ್ಲ. ಸೊ ಜಕಣಾಚಾರ್ಯ ಒಬ್ಬ ಸ್ಥಪತಿ ಇದ್ದ, ಬಟ್ ಅವ ಎಲ್ಲ ಗುಡಿನೂ ಅವನ ಕಟ್ಟಲಿಲ್ಲ, ಇದನ್ನ ಕಟ್ಟಿದ್ದು ಬೇರೆ ಶಿಲ್ಪಿಗಳೇ. ಆಮೇಲೆ ಅದನ್ನ ಒಂದೇ ರಾತ್ರಿ ಕಟ್ತಿದ್ರು ಅನ್ನೋದು ಏನೈತಲ್ಲ ಅದು ಕಾನ್ಸೆಪ್ಟ್ ಆ್ಯಕ್ಚುಲಿ ಅದು ಕರೆಕ್ಟ್ ಆಗಿರುವಂಥ ಕಾನ್ಸೆಪ್ಟ್ ಅಲ್ವೇ ಅಲ್ಲ. ಸೊ ಒಂದೇ ರಾತ್ರಿ ಒಳಗೆ ಕಟ್ತಿದ್ರು ಅಂತಂದ್ರೆ ಹೆಂಗಾಗ್ತಿತ್ತು, ಇವರು ಕಟ್ಟುವಾಗ ಫಸ್ಟ್ ಬೇಸ್ಮೆಂಟಿಗೆ ಇದನ್ನು ಕಟ್ಕೊಂತ ಹೋಗ್ತಿದ್ರು, ಅದ್ರ ಮೇಲೆ ಮಣ್ಣು ಹಾಕ್ತಿದ್ರು, ಇದು ಮರಳು ಹಾಕ್ತಿದ್ರು. ಮರಳು ಹಾಕಿ ಅದ್ರ ಮೇಲಿಂದ ಮತ್ತೆ ಕಟ್ಕೊಂತ ಹೋಗ್ತಿದ್ರು, ಮತ್ತೆ ಅದನ್ನ ಮರಳಿಂದ ಫುಲ್ ಫಿಲಪ್ ಮಾಡ್ತಿದ್ರು, ಮತ್ತೆ ಮೇಲಿಂದ ಕಟ್ಕೊಂತ ಹೋಗ್ತಿದ್ರು. ಸೊ ಇದೇನಾಗ್ತಿತ್ತು, ಪೂರ್ತಿ ಶಿಖರದ ಮಟ್ಟ ಕಟ್ಟಿದ ಮೇಲೆ ಆ ಮರಳು ಅಷ್ಟೂ ತೆಗೆದು ಬಿಡ್ತಿದ್ರು ಅವರು. ಸೊ ಆಬ್ವಿಯಸ್ಲಿ ಈಗ ಒಬ್ಬ ಬಂದು ನಿಂತು ನೋಡಾತನಂದ್ಮೇಲೆ ಆ ಮರಳು ಅಷ್ಟು ತೆಗೆದ ಮೇಲೆ ಅದು ಪೂರ್ತಿ ಟೆಂಪಲ್ ಏನಿತ್ತಲ್ಲ ಅದು ಕಾಣ್ತಿತ್ತಲ್ಲ. ಸೊ ಎಲ್ಲರೂ ಏನು ತಿಳ್ಕೊಂತಿದ್ರು, ಒಂದೇ ರಾತ್ರಿಯಾಗ ಇವ್ರು ಮರಳು ತೆಗ್ದಾರ ಅಂತ ಅನ್ಕೊಂಡು, ಅಂದ್ರೆ ಒಂದೇ ರಾತ್ರಿ ಒಳಗೆ ಇದನ್ನು ಕಟ್ಟಾರ ಅಂತ ಹೇಳಿ ಅದನ್ನ ಒಂದೇ ರಾತ್ರಿ ಒಳಗೆ ಕಟ್ಟಿದ್ದಂತಂದು ಮೆನ್ಷನ್ ಮಾಡ್ತಾರೆ. ಬಟ್ ಇದು ಬೇಸಿಕಲಿ ಯಾವ ಟೆಂಪಲ್ನು ಒಂದೇ ರಾತ್ರಿ ಒಳಗೆ ಕಟ್ಟಿದ್ವಿ ಯಾವೂ ಇಲ್ಲ. ಸೊ ಇದನ್ನ 11ರಿಂದ 12ನೇ ಶತಮಾನದೊಳಗೆ ಕಟ್ತಾರೆ. ಆಮೇಲೆ ಇದ್ರೊಳಗೆ ಮೇನ್ಲಿ ನಾವು ಏನು ನೋಡ್ಬೋದು ಅಂತಂದ್ರೆ, ಫಸ್ಟ್ ಇದು ಆ್ಯಕ್ಚುಲಿ ಇದು ಇರೋದು ಸಾಂಧಾರ ಮಾದರಿ ಒಳಗೆ. ಸಾಂಧಾರ ಮಾದರಿ ಅಂತಂದ್ರೆ ಈ ಟೆಂಪಲ್ ಒಳಗನ ಏನು ಪ್ರದಕ್ಷಿಣಾ ಪಥ ಇರುವಂಥ ಏನು ಗುಡಿಗಳಿದಾವಲ್ಲ ಅವಕ್ಕೆ ಸಾಂಧಾರ ಮಾದರಿಯ ದೇವಾಲಯಗಳು ಅಂತಾರೆ. ಆಮೇಲೆ ಇದ್ರೊಳಗೆ ನೀವು ಪ್ರದಕ್ಷಿಣಾ ಪಥ ಕಾಣ್ಬೋದು, ಅದಕ್ಕೆ ಇದು ಸಾಂಧಾರ ಮಾದರಿ. ಇನ್ನೊಂದು ಬರ್ತೈತಿ ಅದು ನಿರಂಧರ. ನಿರಂಧರ ಅಂತಂದ್ರೆ ಪ್ರದಕ್ಷಿಣಾ ಪಥ ಒಳಗಿರೋದಿಲ್ಲ, ಸೊ ಹೊರಗೆ ಮಾಡಿರ್ತಾರೆ ಅವ್ರು, ಜಗತಿ ಮೇಲೆ ಮಾಡಿರ್ತಾರೆ, ಅದು ನಿರಂಧರ ಮಾದರಿ, ಇದು ಸಾಂಧಾರ ಮಾದರಿ. ಆಮೇಲೆ ನಿಮಗೆ ಕಾಣಸಿಗುವಂಥ ಇದು ಸರ್ವತೋಭದ್ರವಾಗಿ ಮಾಡ್ಯಾರ. ಇದನ್ನ ಸರ್ವತೋಭದ್ರ ಮಾದರಿ ಅಂತಂದ್ರೆ ನಿಮಗೆ 4 ಸೈಡ್ ಎಂಟ್ರೆನ್ಸ್ ಇರ್ತೈತಿ. 4 ಸೈಡ್ ಎಂಟ್ರೆನ್ಸ್ ಯಾವ ದೇವಾಲಯಗಳು ಇರ್ತಾವಲ್ಲ ಅವಕ್ಕೆ ಸರ್ವತೋಭದ್ರ ಅಂತಾರೆ. ಸೊ ಇದೇನಿತ್ತಲ್ಲ ಮುಂಚೆ ಅಲ್ಲಿ ನೀವು ಒಳಗೊಂದು ಶಿವಂದು ಇದನ್ನ ನೋಡ್ಬೋದು, ಏನೈತೆ ಮೂರ್ತಿ ಐತಲ್ಲ ಅದು ಏನೈತಲ್ಲ ಅದು ಆ್ಯಕ್ಚುಲಿ ಒರಿಜಿನಲ್. ಸೊ ನೀವು ಅದನ್ನ ಹೆಂಗೆ ಮಾಡಿದ್ರು ಅಂತಂದ್ರೆ ನೀವು ಯಾವ ಕಡೆಯಿಂದ ಬಂದ್ರೂ ಅದು ಕರೆಕ್ಟ್ ನಿಮ್ಗೆ ಶಿವಂದು ಇದು ಕಾಣುವಂಗೆ ಮಾಡಿದ್ರು ಅದನ್ನ. ಬಟ್ ಅದನ್ನು ತೆಗೆದು ಆ ಕಡೆ ಇಟ್ಟಾರ. ಇದೇನು ನೆಕ್ಸ್ಟ್ ಒಂದು ಐತಲ್ಲ ಅದು ಮುಂದೆ ಬಂದಂಥ ರಾಜರು ಅದನ್ನು ಅವರು ಸ್ಥಾಪಿಸಿದ್ರು. ಸೊ ಇಲ್ಲಿ 4 ಏನು ಎಂಟ್ರೆನ್ಸ್ ಇದಾವಲ್ಲ, ಇದು ಮೇನ್ ಎಂಟ್ರೆನ್ಸ್, ಇದು ಈಸ್ಟ್ ಎಂಟ್ರೆನ್ಸ್ ಇದು. ಸೊ ಇದೇ ಮೇನ್ ಎಂಟ್ರೆನ್ಸ್ ಐತಲ್ಲ, ನಮ್ಗೆ ಇಲ್ಲಿ ಏನೇನು ಪಾರ್ಟ್ಸ್ ಕಾಣ್ಬೋದು ಅಂತಂದ್ರೆ, ಒಳಗೆ ಹೋಗ್ತಿತ್ತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮುಖಮಂಟಪ ಕಾಣ್ತದೆ. ಮುಖಮಂಟಪ ಆದ ತಕ್ಷಣ ಪ್ರದಕ್ಷಿಣಾ ಪಥ ಇದೆ ಈ ದೇವಾಲಯಕ್ಕೆ. ಸೊ ಪ್ರದಕ್ಷಿಣಾ ಪಥ ಆದ ತಕ್ಷಣ ಗರ್ಭಗುಡಿ ಐತೆ. ಸೊ ಇಲ್ಲಿ ಏನಾಗ್ತೈತಿ, ಇದು ಈ ಮುಖಮಂಟಪದೊಳಗೆ ನಾವು ಮೇಲೆ ಇಲ್ಲೇ ನೋಡ್ಬೋದು, ಇಲ್ಲಿ ನಮಗೆ ಶಿಖರ ಕಂಡು ಬರೋದಿಲ್ಲ. ಸೊ ಇಲ್ಲಿ ನಾವು ಮೇಲೆ ಅಧಿಷ್ಠಾನ ಮತ್ತು ಬಿಟ್ಟು ನೋಡ್ಬೋದು. ಸೊ ಇಲ್ಲಿ ಅಧಿಷ್ಠಾನ ಏನೈತಲ್ಲ ಇದು ಫೌಂಡೇಶನ್. ಏನು ನಾವು ಇದನ್ನು ಬೇಕಾದ್ರೆ ಫೌಂಡೇಶನ್ ಅಂತ ಕರಿಬೋದು, ಬಟ್ ದಟ್ ಈಸ್ ನಾಟ್ ದಿ ಕರೆಕ್ಟ್ ವರ್ಡ್ ಟು ಕಾಲ್ ಇಟ್ ಆಸ್ ಅ ಫೌಂಡೇಶನ್. ಬಟ್ ಅದಕ್ಕೆ ಸೊ ನಾವು ಕೆಲವೊಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಏನದಾವಲ್ಲ ಅದು ಕೆಲವೊಂದಿಷ್ಟು ಸಂಸ್ಕೃತದಾಗಿದ್ದಾವೆ, ಕೆಲವೊಂದಿಷ್ಟು ಕನ್ನಡದಾಗಿದ್ದಾವೆ. ಅದನ್ನು ಹೆಂಗೈತಿ ನಾವು ಇಂಗ್ಲೀಷ್ದಾಗ ಬರೆಯೋ ಮುಂದೂ ನಾವು ಅದನ್ನು ಹಂಗೆ ಕರಿತೀವಿ. ಸೊ ಇದನ್ನು ಅಧಿಷ್ಠಾನ ಅಂತ. ಸೊ ಫೌಂಡೇಶನ್ನಿಂದ ಅಲ್ಲಿ ಏನು ಇದು ಕಟ್ ಬರ್ತೈತಲ್ಲ ಅಲ್ಲಿ ಮಟ್ಟ ಅದು ಅಧಿಷ್ಠಾನ. ಅದ್ರ ಮೇಲೆ ಏನು ಕಾಣ್ತಿಲ್ಲ ಅದಕ್ಕೆ ನಾವು ಭಿತ್ತಿ ಅಂತ ಕರಿತೀವಿ. ಭಿತ್ತಿ ಅಂತಂದರೆ ಟೆಕ್ನಿಕಲಿ ಗೋಡೆ. ಸೊ ಅದೇನೈತಲ್ಲ ಈಗ ಆ ಅಧಿಷ್ಠಾನದಿಂದ ಮೇಲೆ ಅದು ಆ ಟೈಪ್ ಕಾಣ್ತದಲ್ಲ ಅಲ್ಲಿ ಅದೇನೈತಲ್ಲ ಅದಕ್ಕೆ ಮಧ್ಯಭಿತ್ತಿ ಅಂತಾರೆ, ಮೇಲಿಂದ ಮೇಲ್ಭಿತ್ತಿ. ಸೊ ಮಧ್ಯಭಿತ್ತಿ ಒಳಗೆ ನಾವು ಜಾಸ್ತಿ ನೀವು ನೋಡ್ತಿರ್ಬೋದು. ಇಲ್ಲಿ ಏನೈತಲ್ಲ ನಿಮ್ಗೆ ಕೆಲವೊಂದಿಷ್ಟು ಶಿಖರಗಳ ಮಾಡೆಲ್ಸ್ ಕಾಣ್ತಾವೆ. ಆ ಶಿಖರಗಳ ಮಾಡೆಲ್ಸ್ ಯಾಕೆ ಮಾಡ್ತಿದ್ರು ಅಂತಂದ್ರೆ, ಈಗ ಈ ಮೇಲೆ ಶಿಖರ ಮಾಡಿದ್ರೆ ಒಂದು ವೇಳೆ ಮಾಡಿದ್ರೆ ಅವರು ಹಿಂಗೆ ಪೂರ್ತಿ ತಲೆ ಎತ್ತಿ ನೋಡಿ ಅದನ್ನು ಪೂರ್ತಿ ಅದನ್ನು ಅನಲೈಸ್ ಮಾಡೋಕೆ ಆಗ್ತಿದ್ದಿಲ್ಲ ಜನರು. ಸೊ ಏನು ಮಾಡ್ಕೊಂತ ಬಂದರು, ಅವು ಕೆಳಗೆ ಶಿಖರಗಳ ಕೆಳಗೆ ಸ್ತಂಭ ಇದಾವಲ್ಲ ಅವಕ್ಕೆ ಕೂಟೆ ಸ್ತಂಭ ಅಂತಾರೆ. ಸೊ ಆ ಕೂಟೆ ಸ್ತಂಭದ ಮೇಲೆ ಇದನ್ನು ಶಿಖರಗಳು ಮಾಡ್ಕೊಂಡು ಹೋದ್ರು ಮಾಡೆಲ್ಸ್. ಅಂದರೆ ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ, ಎಲ್ಲರೂ ಎಲ್ಲ ಕಡೆ ಟ್ರಾವೆಲ್ ಮಾಡಿ ಇಂಥ ಶಿಖರ ಇಲ್ಲದಾವು ಅಂತಂದು ಮೇ ಬಿ ಅವರು ಅನಲೈಸ್ ಮಾಡ್ತಿದ್ರು ಏನೋ ಜನರು, ಅದನ್ನ ಎಲ್ಲರಿಗೂ ನೋಡೋಕೆ ಆಗ್ತಿದ್ದಿಲ್ಲ. ಸೊ ಅದನ್ನು ಎಲ್ಲ ಕಡೆಗಿಂತನೂ ಒಂದು ಕಡೆ ಅದನ್ನು ಇವರು ತೊಗೊಂಬರ್ತಾರೆ. ಇಲ್ಲಿ ನಾವು ಇವು ಏನದಲ್ಲ ಇವು ಜಾಸ್ತಿ ದ್ರಾವಿಡ ಶಿಖರಗಳು ನೋಡ್ಬೋದು. ಆಮೇಲೆ ಇಲ್ಲಿ ಏನೈತಲ್ಲ ಇಲ್ಲಿ ಇವು ರೇಖಾನಗರ ಶಿಖರ. ಈ ರೇಖಾನಗರ ಶಿಖರಗಳನ್ನ ನಾವು ಜಾಸ್ತಿ ನಾರ್ತ್ ಸೈಡ್ ನೋಡ್ಬೋದು.
ನಾರ್ತ್ ಇಂಡಿಯಾ ಸೈಡ್ ಇದನ್ನು ಮಾಡ್ಕೊಳ್ತಾರೆ. ಸೊ ನಾವು ಇಲ್ಲಿ 2 ಟೈಪ್ಸ್ ನೋಡ್ಬೋದು. ಇಲ್ಲಿ ನಾವು ಏನು ನೋಡ್ಬೋದು ಅಂತಂದ್ರೆ ಆರ್ಟಿಸನ್ಸ್ ಅಥವಾ ನಾವೇನು ಸ್ಥಪತಿಗಳಂತ ಕರಿತಿದ್ವಲ್ಲ, ಅವರು ಅಲ್ಲಿಂದ ಇಲ್ಲಿಗೆ ವಲಸೆ ಬರೋದು, ಇಲ್ಲಿ ಅವ್ರು ಅಲ್ಲಿಗೆ ಹೋಗೋದು, ಇದರಿಂದನೇ ನಮಗೆ ಏನಂತಾರೆ ಇದು ಸ್ಟೈಲ್ಸ್ ಮರ್ಜ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಸೊ ನಾವು ಏನು ಮಾಡ್ಬೋದು ಇಲ್ಲಿ ನೋಡ್ಬೋದು. ಸೊ ಇದು ಅಂದರೆ ಅಲ್ಲಿಯವರು ನಾರ್ತ್ ಇಂಡಿಯನ್ ಸ್ಟೈಲ್ದಾಗ ಜಾಸ್ತಿ ಎಕ್ಸ್ಪರ್ಟೈಸ್ ಇರ್ತಾರೆ, ಇಲ್ಲಿ ಅವರು ದ್ರಾವಿಡಿಯನ್ ಸ್ಟೈಲ್ದಾಗ ಎಕ್ಸ್ಪರ್ಟೀಸ್ ಇರ್ತಾರೆ. ಸೊ ಇಬ್ಬರು ಒಂದೇ ಕಡೆ ಕೂಡಿದಾಗ ಏನಾಗ್ತೈತಿ, ಅಲ್ಲೇ ನಾವು ಬೇಸರ ಶೈಲಿಗೆ ಮೇನ್ ಅದು ಫೌಂಡೇಶನ್ ಅಂತಂದ್ರೆ ಇದು ಲೈಕ್ ಆರ್ಟಿಸನ್ಸ್ನ ಅವ್ರದ್ದು ಕೊಲಾಬ್ರೇಷನ್ ಅಂತೇವಲ್ಲ. ಸೊ ಅದು ನಾವು ಮೇನ್ಲಿ ಇದ್ರೊಳಗೆ ಎಲ್ಲಿ ಅಂತಂದ್ರೆ ಐಹೊಳೆನ, ಯಾರಿಗಾದ್ರೂ ಗೊತ್ತಾ ಐಹೊಳೆನ ಕ್ರೆಡಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ಸೊ ಯಾಕೆ ಕರೀತಾರ ಅಂತ ಗೊತ್ತಾ ಯಾರಿಗಾದ್ರೂ? ಲೈಕ್ ಅದನ್ನ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಯಾಕಂತಂದ್ರೆ ನಾವು ಅಲ್ಲಿ ಜಾಸ್ತಿ ಎಕ್ಸ್ಪೆರಿಮೆಂಟ್ ನೋಡ್ತೇವೆ. ಅಂದರೆ ಟೆಂಪಲ್ ಕಟ್ಟುವಾಗ ಚಾಲುಕ್ಯಸ್ ಆಫ್ ಬಾದಾಮಿ ಟೈಮ್ದಾಗ ಮೇನ್ಲಿ ನಮಗೆ ಸ್ಟ್ರಕ್ಚರಲ್ ಟೆಂಪಲ್ಸ್, ಇದು ಆ್ಯಕ್ಚುಲಿ ಸ್ಟ್ರಕ್ಚರಲ್ ಟೆಂಪಲ್. ಇನ್ನೊಂದು ಬರ್ತೈತಿ ರಾಕ್ ಕಟ್ ಆರ್ಕಿಟೆಕ್ಚರ್, ಅಂದರೆ ನಾವೀಗ ಏನದು ಗುಹಾಲಯಗಳು ಕರಿತೀವಲ್ಲ, ಬಾದಾಮಿ ಒಳಗೆ ಏನು ಗುಹಾಲಯಗಳು ಬರ್ತಾವಲ್ಲ ಅದನ್ನು ಬೆಟ್ಟ ಅಥವಾ ಗುಡ್ಡ ಏನಿತ್ತಲ್ಲ ಅದನ್ನು ಫೋರ್ಟ್ ಮಾಡಿದ್ರು ಗುಹಾಲಯಗಳು. ಬಟ್ ಇದು ಸ್ಟ್ರಕ್ಚರಲ್ ಟೆಂಪಲ್, ಅಂದರೆ ಇದನ್ನ ಕಲ್ಲನ್ನ ಕೆತ್ತಿ ಅವರು ಹೊಂದಿಸ್ಕೊಂಡು ಹೋಗ್ತಾರೆ. ಇಂಟರ್ಲಾಕಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾರೆ ಇಲ್ಲಿ. ಸೊ ಏನಾಗ್ತೈತಿ, ಇದು ಸ್ಟ್ರಕ್ಚರಲ್ ಟೆಂಪಲ್. ರಾಕ್ ಕಟ್ ಆರ್ಕಿಟೆಕ್ಚರ್ ನಾವು ಬಾದಾಮಿ ಒಳಗೆ ನೋಡ್ತೇವೆ. ಬರ್ತಾ ಅವರು ಸ್ಟ್ರಕ್ಚರಲ್ ಟೆಂಪಲಿಗೆ ಅದನ್ನು ರೂಢಿಸ್ಕೊಂತ ಬರ್ತಾರೆ. ನಾವು ಸ್ಟ್ರಕ್ಚರಲ್ ಟೆಂಪಲ್ಸ್ನ ಐಹೊಳೆ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದು ನೋಡ್ಬೋದು. ಸೊ ಅಲ್ಲೇನಾಗ್ತೈತಿ, ಚಾಲುಕ್ಯಸ್ ಆಫ್ ಬಾದಾಮಿ ಟೈಮ್ದಾಗ ಇಲ್ಲೇ ದ್ರಾವಿಡಿಯನ್ಸ್ ಆರ್ಕಿಟೆಕ್ಟ್ಸ್ ಅದು. ಆಮೇಲೆ ನಾರ್ತ್ ಸೈಡಿಂದ ವಲಸೆ ಬರ್ತಿದ್ರು. ಸೊ ಅವ್ರು ವಲಸೆ ಬಂದಾಗ ಏನು ಮಾಡಿದ್ರು, ಅವರು ಇವ್ರಿಗೆ ಕಲಿಸ್ತಿದ್ರು, ಇವರು ಅವ್ರಿಗೆ ಕಲಿಸ್ತಿದ್ರು. ಅಲ್ಲಿ ಏನಾಗ್ತಿತ್ತು, ಆಮೇಲೆ ಅಲ್ಲಿ ಆರ್ಕಿಟೆಕ್ಚರ್ ಸ್ಕೂಲ್ಸ್ ಕೂಡ ಇತ್ತು. ಸೊ ಅವ್ರು ಏನು ಮಾಡ್ತಿದ್ರು, ಈಗ ಒಬ್ಬ ಟೀಚರ್ ಕಲಿಸಿದಾಗ ಒಬ್ಬ ಟೀಚರ್ ಮಾಡಿದ್ದಕ್ಕೂ ಒಬ್ಬ ಸ್ಟೂಡೆಂಟ್ ಮಾಡಿದ್ದಕ್ಕೂ ಡಿಫ್ರೆನ್ಸ್ ಕಾಣ್ತಿದೆ. ಅದು ನೀವು ಯಾವಾಗ ವೆನ್ ಯು ಡೈವ್ ಇಂಟು ಆರ್ಕಿಟೆಕ್ಚರ್ ಅಲ್ಲ, ಸೊ ಅದು ಆರಾಮಾಗಿ ಕಾಣ್ತೈತೆ ನಿಮಗೆ. ಇದು ಒಬ್ಬ ಟೀಚರ್ ಮಾಡಿರೋದು ಅಥವಾ ಇದು ಒಬ್ಬ ಸ್ಟೂಡೆಂಟ್ ಮಾಡಿರ್ಬೋದು ಅಂತ. ಅವ್ರು ಹೆಂಗೆ ಎಕ್ಸ್ಪರ್ಟೀಸ್ ಲೆವೆಲ್ ಜಾಸ್ತಿ ಹಾಕೊಂತ ಬರ್ತೈತಲ್ಲ, ಅವಾಗ ಅವ್ರು ನೆಕ್ಸ್ಟ್ ಗುಡಿಗಳನ್ನ ಕಟ್ಕೊಂತ ಹೋದ್ರು. ನಾವು ಜಾಸ್ತಿ ಎಕ್ಸ್ಪೆರಿಮೆಂಟ್ನ ಐಹೊಳೆ ಒಳಗೆ ಕಾಣ್ತೇವೆ. ಅದಕ್ಕೆ ಅದನ್ನ ಕ್ರೆಡಲ್ ಆಫ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ. ನೆಕ್ಸ್ಟ್ ಈ ಟೆಂಪಲ್ಗೆ ಬರೋದಾದ್ರೆ ಇದು ಆ್ಯಕ್ಚುಲಿ ಸ್ಯಾಂಡ್ ಸ್ಟೋನಿಂದ ಮಾಡ್ಯಾರ. ಬಟ್ ಈ ಸ್ಯಾಂಡ್ ಸ್ಟೋನ್ ಇಲ್ಲಿ ಸಿಗೋದಿಲ್ಲ. ಇದನ್ನು ಎಲ್ಲಿಂದ ತರಿಸಿದ್ರಂತ ಇದುವರೆಗೂ ಮಾಹಿತಿ ಇಲ್ಲ. ಯಾಕಂದ್ರೆ ಇದಕ್ಕೆ ಡೈರೆಕ್ಟ್ ಆದ ಮೆನ್ಷನ್ ಮಾಡಿರುವಂಥ ಶಾಸನಗಳಂತೂ ನಮಗೆ ಸಿಕ್ಕಿಲ್ಲ. ಆಮೇಲೆ ಇದ್ರೊಳಗೆ ನಾವು ಮೇನ್ ಏನು ನೋಡ್ತೀವಿ, ಮುಖಮಂಟಪ, ಪ್ರದಕ್ಷಿಣಾ ಪಥ, ನೆಕ್ಸ್ಟ್ ಗರ್ಭಗೃಹ. ಈ ಗರ್ಭಗೃಹ ಸರ್ವತೋಭದ್ರ ಮಾದರಿ ಒಳಗೆ ಇದೆ. ಸೊ ನೀವು 4 ಕಡೆಯಿಂದ ನೋಡಿದ್ರು ಒಂದೇ ಥರ ಕಾಣ್ತದೆ. ಇಲ್ಲಿ ನಾವು ಇದು ಮುಖಮಂಟಪ. ಈ ಮುಖಮಂಟಪದೊಳಗೆ 2 ದೇವಕೋಷ್ಠ ಕಾಣ್ತದೆ. ಈ ದೇವಕೋಷ್ಠಕಗಳೇನಿದಾವಲ್ಲ ಇದ್ರೊಳಗೆ ಒಂದು ಪರಿವಾರ ದೇವತೆಗಳು ಅಥವಾ ಆ ಮೇನ್ ಏನು ಈ ಗುಡಿಯ ದೇವ್ರು ಏನು ಇದ್ದಾರಲ್ಲ ಆ ದೇವ್ರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಿದ್ರು. ಈಗ ಒಂದು ವೇಳೆ ಯಾವ ಏನಾದರೂ ಈಗ ಹಿಂಗೆ ಜನರು ಏನು ಬರ್ತಿದ್ರಲ್ಲ, ಒಳಗೆ ಹೋಗಕ್ಕೆ ಆಗದೆ ಇದ್ರೆ ಇಲ್ಲೇ ನೋಡಿ ಅವರು ನಮಸ್ಕಾರ ಮಾಡಿ ಹೋಗಲಿ ಅಂತ ಇವು ದೇವಕೋಷ್ಠಗಳನ್ನ ಮಾಡ್ತಿದ್ರು. ಸೊ ಇಲ್ಲೇನೈತಲ್ಲ ಅಲ್ಲಿ ಒಂದು ಆ ಪರಿವಾರ ದೇವತೆ ಅಂತಂದ್ರೆ ಅದೇನು ದೇವ್ರು ಅದಾರಲ್ಲ ಅವ್ರಿಗೆ ಸಂಬಂಧಪಟ್ಟ ಪರಿವಾರದವ್ರು. ಈಗ ಒಂದು ವೇಳೆ ಶಿವ ಇದ್ರೆ ಪಾರ್ವತಿ ಆಗಿರ್ಬೋದು, ಗಣೇಶ ಆಗಿರ್ಬೋದು, ಸುಬ್ರಹ್ಮಣ್ಯ ಆಗಿರ್ಬೋದು, ಅವ್ರನ್ನ ಕೂರಿಸ್ತಾರೆ. ಒಂದು ವೇಳೆ ಇವರು ಏನದು ವಿಷ್ಣು ಆಗಿದ್ರೆ ಲಕ್ಷ್ಮಿ ಮತ್ತು ವಿಷ್ಣು ಬೇರೆ ಬೇರೆ ಅವತಾರಗಳಾಗಿರ್ಬೋದು ಅಥವಾ ರೂಪಗಳಾಗಿರ್ಬೋದು ಅದನ್ನು ಕೂರ್ತಿರ್ತಾರೆ. ಸೊ ಇದು ಮೇಲೆ ಶೈವ ಟೆಂಪಲ್. ಮುಂಚೆ ಕಾಲದೊಳಗೆ ಯಾವುದು ರಿಲಿಜನ್ ಆಗಲಿ ಅಂಥದ್ದೇನಿರಲಿಲ್ಲ, ಸೆಕ್ಟ್ಗಳಿದ್ರು. ಸೆಕ್ಟ್ ಅಂತಂದರೆ ಒಂದು ಶೈವ, ಇನ್ನೊಂದು ವೈಷ್ಣವ. ಸೊ ಮೇನ್ಲಿ ನಾವು ಇವೆರಡು ಮೇನ್ ಡಿಫ್ರೆನ್ಸ್ ಕಾಣ್ಬೋದು. ಇದು ಶೈವ ಟೆಂಪಲ್. ಶೈವ ಅಂತಂದ್ರೆ ಶಿವನಿಗೆ ಸಂಬಂಧಪಟ್ಟಿದ್ದು, ವೈಷ್ಣವ ಅಂತಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಸೊ ಇದ್ರೊಳಗೆ ಶೈವ ಇಲ್ಲಿ ನಾವು ಜಾಸ್ತಿ ವಿಷ್ಣುವಿಂದ ಯಾವಲ್ಲ ಇಲ್ಲೂ ಡಿಫ್ರೆನ್ಸ್ ಕಾಣ್ಬೋದು ನಾವು. ಹಂಗಂತ ಅವರು ಮಾಡ್ತಿದ್ದೇ ಇಲ್ಲ ಅಂತಲ್ಲ, ಮಾಡ್ತಿದ್ರು ಬಟ್ ಕಮ್ಮಿ. ಬಟ್ ಇದು ಶೈವ ಸಂಬಂಧಪಟ್ಟಿದ್ರಿಂದ ಶೈವ ನಮಗೆ ಏನು ಕಲಾಕೃತಿಗಳು ಜಾಸ್ತಿ ಕಾಣ್ತಾವೆ. ಇಲ್ಲಿ ಈಗ ಸದ್ಯಕ್ಕೆ ದೇವಕೋಷ್ಠ ಒಳಗೆ ಇಲ್ಲಿ ಏನೈತಲ್ಲ ಈಗ ಯಾವ ಮೂರ್ತಿಗಳು ಇಲ್ಲ. ಆಮೇಲೆ ಕೆಲವೊಂದು ಕಡೆ ನಾವು ನೋಡ್ಬೋದು ಭಗ್ನಗೊಳಿಸಿರೋದನ್ನ. ಇದನ್ನ ಎಲ್ಲರೂ ಏನು ಅನ್ಕೊಂತಾರ, ಮುಘಲರ ಆಡಳಿತದಾಗ ಭಗ್ನ ಆದವು, ಮುಸ್ಲಿಮರ ಆಡಳಿತದ ಭಗ್ನ ಆದವು. ಅದು ಆ್ಯಕ್ಚುಲಿ ಫ್ಯಾಕ್ಟ್ ಅಲ್ಲ. ಆಗ್ಯಾವ ಮಾಡ್ಯಾರ ಅವ್ರು ಇಲ್ಲ ಅಂತಲ್ಲ. ಬಟ್ ದ ಫ್ಯಾಕ್ಟ್ ಈಸ್ ಕೆಲವೊಂದ್ಸಲ ಜನರು ಕೂಡ ಇದನ್ನ ಭಗ್ನ ಮಾಡ್ತಾರೆ. ಯಾಕಂತಂದ್ರೆ ಅದು ಹಂಗೈತಿ ಇದು ಹಿಂಗೈತಿ ಅಂತಲ್ಲ, ಚೆಕ್ ಮಾಡೋದು ನಡಿ ಅಂತ ಹೋಗಿ ಭಗ್ನ ಮಾಡೋದು ಉಂಟು. ಸೊ ಇಲ್ಲಿ ಕೆಲವೊಂದಿಷ್ಟು ನಾವು ವಿನು ಆಗಿರೋದು ನೋಡ್ತೀವಿ. ಆಮೇಲೆ ಏನಾಗ್ತದೆ, ಇದು ಫಸ್ಟ್ ನಾವೇನು ನೋಡ್ತೀವಿ, ಇದಕ್ಕೆ ಬಾಗಿಲವಾಡ ದ ಡೋರ್ ಜಂಪ್ ಇದೇನೈತಲ್ಲ, ಇದು ಎಲ್ಲ ಕಡೆಗೂ ಇದೇನು ಡೋರ್ ಜಂಪ್ ಇರ್ತೈತಲ್ಲ ಪ್ರತಿ ಒಂದ್ರ ಒಳಗೂ ಸೇಮ್ ಫೀಚರ್ಸ್ ಇರ್ತಾವೆ. ಸೊ ಇಲ್ಲೇನಾಗ್ತೈತಿ, ನಾವು 4 ಪಾರ್ಟ್ಸ್ ನೋಡ್ತೀವಿ. ಒಂದು ಕೆಳಗಿನ ಗೇಟ್, ಆಮೇಲೆ ಇದು ಶಾಖೆಗಳು, ಲಲಾಟ ಮತ್ತು ಉತ್ತರಾಂಗ. ಇವೇನು ಪಾರ್ಟ್ಸ್ ಇದಾವಲ್ಲ ಇದು ಎಲ್ಲ ಕಡೆನೂ ಸೇಮ್ ಆಗ್ತದೆ. ಇಲ್ಲಿ ಆ್ಯಕ್ಚುಲಿ ಇದು ಪೇಟೆ ಒಳಗೆ ಯಾವುದು ನೀವು ಅಲ್ಲಿ ಇಂಟರ್ಲಾಕಿಂಗ್ ಸಿಸ್ಟಮ್ ನೋಡ್ಬೋದು. ಅಲ್ಲಿ ಕೆಳಗೆ
ಸಣ್ಣ ಸಣ್ಣ ರೆಕ್ಟಾಂಗಲ್ ಶೇಪ್ ಕಾಣ್ತದೆ ಅದು ಆ್ಯಕ್ಚುಲಿ ಪೇಜೆ ಪಾಠ ಅದು. ಅಲ್ಲಿ ಏನು ಮಾಡ್ತಿದ್ರು, ಈಗ ಶೈವ ದೇವಾಲಯ ಇತ್ತಂತಂದ್ರೆ ಶಿವನಿಗೆ ಸಂಬಂಧಪಟ್ಟಂಥ ದ್ವಾರಪಾಲಕರು ಏನಿರ್ತಾರಲ್ಲ ಅವ್ರದ್ದು ಕಲಾಕೃತಿಗಳನ್ನ ಅಲ್ಲಿ ಮಾಡ್ತಿದ್ರು. ಸೊ ಅಲ್ಲಿ ಏನು ಮಾಡ್ತಿದ್ರು, ಅಲ್ಲೇ ಅವನ್ನ ಫಸ್ಟ್ ಕೆತ್ತಿ ಇಂಟರ್ಲಾಕ್ ಮಾಡ್ತಿದ್ರು. ಇಂಟರ್ಲಾಕ್ ಮಾಡ್ತಿದ್ರಲ್ಲ ಅಲ್ಲಿ ಏನಿರ್ತದೆ ಅದು ಪೇಜ್ಯ. ನೆಕ್ಸ್ಟ್ ಅದ್ರ ಮೇಲೆ ಏನಿರಲ್ಲ ಅದು ಶಾಖೆಗಳು. ಈಗ ನೀವು ಕೇಳಿರ್ಬೋದು ಹೊಯ್ಸಳರ ಕಾಲದಾಗ ನವಶಾಖೆಗಳುಳ್ಳ ಬಾಗಿಲುವಾಡಗಳನ್ನು ರಚಿಸುತ್ತಿದ್ದರು ಅಂತ. ನವಶಾಖೆಗಳು ಅಂತಂದ್ರೆ 9 ಟೈಪ್ ಆಫ್ ಶಾಖೆಗಳು ಮಾಡ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ನಾವು 9 ಕಾಣೋದಿಲ್ಲ. ಚಾಲುಕ್ಯಸ್ ಆಫ್ ಕಲ್ಯಾಣ ಟೈಮ್ದಾಗ 7 ಲಾಸ್ಟ್ ಅದು 7 ಶಾಖೆಗಳು ಮಾಡ್ತಾರೆ. ಇಲ್ಲಿ ನಾವು 5 ಶಾಖೆಗಳು ನೋಡ್ತೀವಿ. ಸೊ ಫಸ್ಟ್ ಕಂಪ್ಲೀಟ್ ಮಾಡೋದು ಮೇಡಮ್. ನೆಕ್ಸ್ಟ್ ವಲ್ಲಿ ಶಾಖೆ ಅದು ಇಟ್ ಡಿಫರ್ಸ್ ಫ್ರಮ್ ಟೆಂಪಲ್ ಟು ಟೆಂಪಲ್. ಇಟ್ ಡಿಫರ್ಸ್. ಬಟ್ ಹಿಯರ್ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ಮೇನ್ಲಿ ನಾವು ಅಲ್ಲೇ ಹೋಗಿ ತೋರಿಸಿ ಎಲ್ಲರಿಗೂ ಕೇಳಲಿಕ್ಕೆ ಆಗೋದಿಲ್ಲ. ಅಲ್ಲೇ ಹೋಗಿದ್ರೆ ಬೆಸ್ಟ್. ಆದ್ರೆ ಎಲ್ಲರಿಗೂ ಅಧಿಷ್ಠಾನ ಅಂದರೆ ಇದು ಆ್ಯಕ್ಚುಲಿ ಇದು ಫೌಂಡೇಶನ್. ನೆಕ್ಸ್ಟ್ ಇದ್ರ ಮೇಲೆ ಬರುವಂಥದ್ದು ಬೆತ್ತಿ. ಸೊ ಇದು ಇಲ್ಲಿಂದ ಅಲ್ಲಿ ಈ ಟೈಪ್ ಏನೋ ಸ್ಟ್ರಕ್ಚರ್ ಬಂದತ್ತಲ್ಲ ಅಲ್ಲಿ ಮಟನು ಇದು ಮಧ್ಯ ಭಿತ್ತಿ. ಸೊ ಮೇಲಿಂದ ಏನೈತಲ್ಲ ಅದು ಮೇಲ್ಭಿತ್ತಿ. ಸೊ ನಾವು ಇಲ್ಲಿ ಮಧ್ಯ ಭಿತ್ತಿ ಒಳಗೆ ಇವು ಏನದಾವಲ್ಲ ಇವು ಕಂಬಗಳಿಗೆ ಇವಕ್ಕೆ ನಾವು ಕೂಟೆ ಸ್ತಂಭ ಅಂತೇಳಿ. ಸೊ ಇವು ಕೂಟೆ ಸ್ತಂಭ ಇದ್ರೊಳಗೆ ಶಿಲ್ಪಕಲೆಗಳನ್ನೆಲ್ಲ ಮಾಡ್ತಿದ್ರು ಅವರು. ಆ ಕೂಟೆ ಸ್ತಂಭದ ಮೇಲೆ ಶಿಖರಗಳನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ ಶಿಖರಗಳು ಮಾಡೆಲ್ಸ್ ಅವ. ಸೊ ಇದು ಆ್ಯಕ್ಚುಲಿ ಇದು ದ್ರಾವಿಡ ಶಿಖರ ಇದು. ಸೊ ಈ ದ್ರಾವಿಡ ಶಿಖರ ಮಾಡಿದ್ರು. ಅದ್ರ ಮೇಲೆ ನಾವು ಕೀರ್ತಿಮುಖ ಕಾಣ್ಬೋದು. ಆಮೇಲೆ ನೆಕ್ಸ್ಟ್ ಇದು ಮೇಲ್ಭಿತ್ತಿ. ಮೇಲ್ಭಿತ್ತಿ ಒಳಗೆ ನೀವು ನೋಡ್ಬೋದು ಅದು ಉಗ್ರ ನರಸಿಂಹನ ನಾ ಏನು ಹೇಳಿದಲ್ಲ. ಸೊ ಅದು ಮೇಲ್ಭಿತ್ತಿ ಒಳಗೆ ಐತಿ. ಆ ಉಗ್ರ ನರಸಿಂಹ ಇದು ಹಿರಣ್ಯಕಶಿಪುವಿಂದ ಹೊಟ್ಟೆ ಬಗ್ಗದಲ್ಲ. ಸೊ ಅದರದ್ದು ಆ ಕರಳ ಸಹಿತ ತೋರಿಸಿದಾರೆ ಅವರು. ಅಷ್ಟು ಇಂಟ್ರಿಕೇಟ್ ಕಾರ್ವಿಂಗ್ಸ್ ಐತಿ. ಆ ನರಸಿಂಹನ ಕೆಳಗ ಆಕ್ಚುಲಿ ಗರುಡ ಕುಂತಿದೆ. ಆ ಗರುಡ ವಿಷ್ಣುವಿನ ವಾಹನ ಅಲ್ಲ. ಸೊ ಅದಕ್ಕೆ ಗರುಡನ ಯಾವಾಗಲೂ ತೋರಿಸಿರ್ತಾರೆ ವಿಷ್ಣುವಿನ ಜೊತೆಗೆ. ಮತ್ತು ಅವನ ಹೆಂಡತಿಯರಾದ ಶ್ರೀದೇವಿ ಮತ್ತು ಭೂದೇವಿಗಳು ಕೂಡ ಇರ್ತಾರಲ್ಲಿ. ಆಮೇಲೆ ನೆಕ್ಸ್ಟ್ ಬರುತ್ತೆ. ಆಮೇಲೆ ಇಲ್ಲಿ ನಾವು ಈ ಮಧ್ಯಭಿತ್ತಿ ಒಳಗೂ ಕೆಲವೊಂದು ಕಲೆಗಳನ್ನ ಕಾಣ್ಬೋದು. ಇಲ್ಲಿ ಏನೈತಲ್ಲ ಇದು ವಿಷ್ಣುವಿನ ಮೂರ್ತಿ. ಇದು ನಾವಿಲ್ಲಿ ನೋಡ್ಬೋದು. ವಿಷ್ಣುನ ಅಂತ ಹೆಂಗ್ ಕಂಡು ಹಿಡಿಬೋದು ಅಂತಂದ್ರೆ ಗದಾ ಚಕ್ರ ಪದ್ಮ ಮತ್ತು ಶಂಖ ಚಕ್ರ ಗದಾ ಪದ್ಮ ಇರ್ತಾವಲ್ಲ. ಸೊ ಅದನ್ನ ನೋಡಿ ಅದು ವಿಷ್ಣುವಿಂದ ಅಂತ ನಾವು ಕಂಡು ಹಿಡಿಬೋದು. ಆಮೇಲೆ ಶಿವಂದಾಗಿತ್ತಂತಂದ್ರೆ ಕೈ ಒಳಗೆ ಡಮರುಗ ಮತ್ತು ತ್ರಿಶೂಲ ಇರ್ತೈತಿ. ಸೊ ಶೈವ ಶಿಲ್ಪಗಳು ಯಾವಾದ್ರೂ ಡಮರುಗ ಮತ್ತು ತ್ರಿಶೂಲಗಳಿರ್ತಾವೆ. ಸೊ ಇಲ್ಲೇನೈತಲ್ಲ ಇದು ಆಕ್ಚುಲಿ ಇದು ಮದನಿಕೆ ಶಿಲ್ಪ. ಇದು ಮದನಿಕೆ ಯಾಕಂತಂದ್ರೆ ಆಕೆ ಒಂದು ನಿಂತಿರುವಂತ ಭಂಗಿ ಮತ್ತು ಕೈ ಒಳಗೆ ಆಕ್ಚುಲಿ ಅದು ಮೇ ಬಿ ಮುಂಚೆ ದರ್ಪಣ ಇತ್ತು ಅನಿಸ್ತೈತಿ. ಬಟ್ ಅದನ್ನ ಕೆತ್ತಿ ತೆಗ್ದಿದ್ದಾರೆ. ಸೊ ಅದು ಮದನಿಕೆ ಶಿಲ್ಪ. ಈ ಕಡೆ ನಿಂತಿರುವುದು ಇದು ಮದನಿಕೆ ಶಿಲ್ಪನೇ. ಇದು ಮದನಿಕೆ ಶಿಲ್ಪನ. ಬಟ್ ಈಕೆ ಯಕ್ಷಿ ಯಾಕಂತಂದ್ರೆ ನಾವು ಮೇನ್ಲಿ ಮನ್ಮಥನ್ ನೋಡ್ಬೋದು. ಮನ್ಮಥ ಕೂಡ ಶಿವನ ಒಬ್ಬ ದ್ವಾರಪಾಲಕ ಆಗಿದ್ದ. ಮನ್ಮಥ ಮತ್ತು ಇಲ್ಲಿ ಲಾಸ್ಟಿಗೆ ನಾವು ಕುಬೇರನ ನೋಡ್ಬೋದು. ಕುಬೇರ ಆಕ್ಚುಲಿ ಒಬ್ಬ ಯಕ್ಷ ಅಂತಂದ್ರೆ ಡೆಮಿಗಾಡ್. ಲೈಕ್ ಅವರು ಇತ್ತಾಗ ಮಾನವರು ಆಗಿರಲಿಲ್ಲ, ಇತ್ತಾಗ ದೇವರುಗಳು ಅಲ್ಲ. ಅವ್ರಿಗೆ ದೇವರಂತ ಶಕ್ತಿ ಇತ್ತು. ಬಟ್ ಅವ್ರಿಗೆ ಅಂತ್ಯ ಅನ್ನೋದಿತ್ತು. ಸೊ ಅವರು ಯಕ್ಷ ಕಪ್ಪು ಇರ್ತಿತ್ತು. ಇಲ್ಲಿ ಏನಾಯ್ತೈತಲ್ಲ ಇದು ಕಪ್ಪಿಕೊಂಡಿದ್ದನ್ನ ಮನ್ಮಥ. ನೆಕ್ಸ್ಟ್ ಇನ್ನೊಂದು ಏನಂತಂದ್ರೆ ವರಹ ಕೂಡ ಇರ್ತದೆ. ವರಹ ಆಕ್ಚುಲಿ ಇದ್ರೊಳಗಿಲ್ಲ, ಆ ಕಡೆ ಸೈಡಿಂದ ಐತಿ ವರಹ. ಆಮೇಲೆ ಸೊ ಇದು ಇಲ್ಲಿ ಮಟ್ಟ ಏನೈತಲ್ಲ ಇದು ಪೇದ್ಯ. ನೆಕ್ಸ್ಟ್ ಇಲ್ಲಿಂದ ಅದೇನೈತಲ್ಲ ಇದು ಶಾಖೆಗಳಿವೆ. ಇವಾಗ ಇವ್ರ ಮೇಲೆ ನಾವು ಡಿಫ್ರೆನ್ಶಿಯೇಟ್ ಮಾಡೋದು ಇದು ಪಂಚಶಾಖೆನೋ ಸಪ್ತ ಶಾಖೆನೋ ಹಂಗೆ. ಸೊ ಇಲ್ಲಿ ನಾವು ಪಂಚಶಾಖೆ ನೋಡ್ಬೋದು. ಶಾಖೆಗಳನ್ನ ಹೆಂಗೆ ಎನಿಸ್ಬೇಕಂದ್ರೆ ಪೇದ್ಯದ ಮೇಲೆ ಎನಿಸ್ಬೇಕು. ಸೊ 1 2 3 4 5. ಸೊ ಇದು ಪಂಚಶಾಖೆ ಒಳಗೆ ಏನಾಗ್ತೈತಿ ಇದೇನೈತಲ್ಲ ಇದು ವಜ್ರ ಶಾಖೆ. ವಜ್ರ ಅಂತಂದ್ರೆ ಇಲ್ಲಿ ನಾವು ನೋಡ್ಬೋದು ಡೈಮಂಡ್ ಶೇಪ್ ಐತಲ್ಲ. ಸೊ ಇದು ದಟ್ಸ್ ವೈ ಇಟ್ ಇಸ್ ವಜ್ರ ಶಾಖೆ. ಇದು ವಲ್ಲಿ ಶಾಖೆ. ಈ ವಲ್ಲಿ ಶಾಖೆ ಒಳಗೆ ಯಕ್ಷರನ್ನು ಮಾಡ್ಯಾರ ಅವರು. ಅಂದ್ರೆ ವಲ್ಲಿ ಅಂತಂದ್ರೆ ಆಕ್ಚುಲಿ ಬಳ್ಳಿ ಒಳಗೆ ಯಕ್ಷರನ್ನು ಮಾಡಿದ್ದಾರೆ. ಸೊ ಇದು ವಲ್ಲಿ ಶಾಖೆ ನೀವು ಅಥವಾ ಯಕ್ಷ ಶಾಖೆ ಎರಡನ್ನೂ ಅನ್ಬೋದು. ನೆಕ್ಸ್ಟ್ ಇದು ಸ್ತಂಭ ಶಾಖೆ ಅಂತಂದ್ರೆ ಕಂಬದಳಿಕೆ ಮಾಡಿದ್ದಾರೆ. ಬಟ್ ಅದನ್ನು ಶಾಖೆ ಒಳಗೆ ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದು ಸ್ತಂಭ ಶಾಖೆ. ನೆಕ್ಸ್ಟ್ ಇದು ಪ್ರಾಣಿ ಶಾಖೆ. ನಾವಿಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನ ನೋಡ್ಬೋದು. ಸೊ ದಟ್ಸ್ ವೈ ಇಟ್ ಇಸ್ ಪ್ರಾಣಿ ಶಾಖೆ. ನೆಕ್ಸ್ಟ್ ಇದು ಕೂಡ ವಲ್ಲಿ ಶಾಖೆನ ಬೇರೆ ಬೇರೆ ಟೈಪ್ಸ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇದು ಬೇರೆ ಟೈಪ್ ವಲ್ಲಿ ಶಾಖೆ ಆಯ್ತಾ. ಇದು ಶಾಖೆಗಳಿವೆ. ನೆಕ್ಸ್ಟ್ ನಾನು ಲಲಾಟ ಅಂದಲ್ಲ ಅದು ಲಲಾಟ ಅಂದ್ರೆ ಈ ಬಾಗಿಲುವಾಡದ ಹಣೆ ಅದು ಲಲಾಟ. ಸೊ ಲಲಾಟದೊಳಗೆ ನಾವು ಗಜಲಕ್ಷ್ಮಿ ಅಂದಲ್ಲ ಗಜಲಕ್ಷ್ಮಿ. ಆ ಗಜಲಕ್ಷ್ಮಿ ನಡುವೆ ಲಕ್ಷ್ಮಿ ಬಾಜುಕ ಏನು ನಾವು ಎರಡು ಅದು ಲಕ್ಷ್ಮಿ ಅಂತ. ಸೊ ಎಲ್ಲ ದೇವಸ್ಥಾನಕ್ಕೆ ದೊಡ್ಡ ದೇವಸ್ಥಾನಕ್ಕೆ ಹಿಂಗೆ ಇಲ್ಲ ಸರ್. ಅಂದ್ರೆ ಶೈವ ದೇವಾಲಯಗಳು ಏನಿರ್ತಾವಲ್ಲ ಅಲ್ಲಿ ಗಜಲಕ್ಷ್ಮಿ ಕೂರಿಸ್ತಾರೆ.
ಯಾವ ದೇವಸ್ಥಾನ? ಶೈವ ಅಂದ್ರೆ ಶಿವನ್ ದೇವಾಲಯ. ಶಿವನ್ ದೇವಾಲಯಗಳ ಒಳಗೆ ಏನ್ ಮಾಡ್ತಾರೆ, ಗಜಲಕ್ಷ್ಮಿ ಇರ್ತೈತಿ ಒಂದು, ಇಲ್ಲ ಗಣಪತಿ ಇರ್ತೈತಿ, ಇಲ್ಲ ಶಿವನ್ ಯಾವ್ದಾರ್ದೋ ಒಂದು ರೂಪ ಅಥವಾ ಅವತಾರಗಳನ್ನ ತೋರಿಸಿರ್ತಾರೆ. ಈಗ ನಟರಾಜ ಇರ್ಬೋದು, ಇಲ್ಲ ಈಗ ಮನಿ ಮುಂದೆ ಗಜಲಕ್ಷ್ಮಿ ಹಾಕ್ಬೋದು. ಅದನ್ನೊಂದು ಏನ್ಷಿಯಂಟ್ ಟೆಂಪಲ್ ಆರ್ಕಿಟೆಕ್ಚರ್ ಸ್ಪೆಷಲೈಸೇಷನ್ ಸರ್. ಸೊ ಇದ್ರದ್ದು ನಾ ಸ್ಟಡಿ ಮಾಡ್ತೀನಿ, ಅದ್ರದ್ದು ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ ಸರ್. ಒಬ್ಬೊಬ್ರ ಮನೆಗೆ ಇಂಥ ಗುಡಿ ಇರ್ತಾವಲ್ರಿ, ಇಂಥ ಗುಡಿಗೆ ಎಷ್ಟ ಹಾಕಿರ್ತಾರ ನೋಡಿ, ಸಂಗೊಳ್ಳಿ ಗುಡಿ, ಅಲ್ಲಿಗೆ ಹೋದಾಗ ನೋಡಿದಿರಿ, ಅವಾಗ ಈಗ ಹೇಳಿದ ಮೇಲೆ ಫ್ಲಾಶ್ ಯಾಕೆ ಗಜಲಕ್ಷ್ಮಿ ಅಂತ ಗಜಲಕ್ಷ್ಮಿ ಯಾಕೆ? ಈಗ ಶಿವ ಇದ್ರಂತೂ ಶಿವನಿಗೆ ಶಿವನ ದೇವಾಲಯ ಅಷ್ಟೇ ಗಜಲಕ್ಷ್ಮಿ. ಗಜಲಕ್ಷ್ಮಿ ಇರ್ತೈತೆ ಸರ್. ಆಮೇಲೆ ವೈಷ್ಣವ ಅಂದ್ರೆ ವಿಷ್ಣುವಿನ ದೇವಾಲಯ ಇತ್ತಂತಂದ್ರೆ ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಇರ್ತಾವ. ಅಂದ್ರೆ ಈಗ ಒಂದು ಗರುಡ ಇರ್ತೈತೆ ಸರ್, ಇಲ್ಲ ಅಂತಂದ್ರೆ ವಿಷ್ಣುವಿನ ಯಾವುದೋ ಒಂದು ರೂಪ ಅಥವಾ ಅವತಾರ ಇರ್ತೈತೆ. ಬಟ್ ಇವು ಅಲ್ಲಿನೂ ಲಕ್ಷ್ಮಿನ ಯೂಸ್ ಮಾಡ್ತಾರೆ, ಬಟ್ ಗಜಲಕ್ಷ್ಮಿ ಮಾಡೋದಿಲ್ಲ. ಜಸ್ಟ್ ಲಕ್ಷ್ಮಿ ಪೂಜಿಸ್ತಾರೆ, ಗಜಲಕ್ಷ್ಮಿ ಇಲ್ಲ ಸರ್. ಗಜಲಕ್ಷ್ಮಿ ನಾರ್ಮಲ್ ನಾವು ಶೈವ ಟೆಂಪಲ್ಸ್ ಒಳಗೆ ಅಷ್ಟೇ ನೋಡ್ಬೋದು. ಅದರಲ್ಲಿ ಸ್ಪೆಸಿಫಿಕೇಶನ್ ಏನು? ಸ್ಪೆಸಿಫಿಕ್ ಅದಕ್ಕೆ ಅದ್ರ ಸಲುವಾಗಿ ಇವನ್ ಶೈವ ದೇವಾಲಯಗಳ ಒಳಗೂ ಕೂಡ ಇವರು ರಾಜರೇನಿದ್ರಲ್ಲ ಅವರು ಲಕ್ಷ್ಮೀನ್ ಕೂರ್ಸಕ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅದಕ್ಕ ಇದು ಅಂದ್ರೆ ಸಂಪದ್ಭರಿತವಾಗಿರ್ಲಿ ಒಂದು ದೇವಾಲಯ ಅಂತ ಹೇಳಿ ಅವರು ಲಕ್ಷ್ಮೀನ್ ಕೂರ್ಸಕ್ ಜನರಲಿ ಸ್ಟಡಿ ಮಾಡಿದ್ರೆ ಈಗ ಉಳಿದ ಸ್ಪೆಸಿಫಿಕೇಶನ್ ಏನು ಅಂದ್ರೆ ಏನು ಸ್ಪೆಷಲ್ ಐತೆ? ನೋಡ್ರಿ ಸರ್ ಮುಖ ಅದಾತ್ರಿ, ಅದು ಬಿಟ್ಟು ಮತ್ತೆ ಇದು ಇಲ್ಲ ಸರ್, ಇದು ಆಕ್ಚುಲಿ ನಿಮ್ಗೆ ಕರ್ನಾಟಕ ಅದು ಮೇಲೆ ಉತ್ತರ ಕರ್ನಾಟಕದೊಳಗೆ ನಿಮ್ಗೆ ಹಿಂಗ ಸರ್ವತೋಭದ್ರ ಮಾದರಿ ನೀವು ಎಲ್ಲೂ ಸಿಗಂಗಿಲ್ಲ. ಅಂದ್ರೆ ನಾಲ್ಕು ಸೈಡ್ ಭಾಗ ಐತಿ. ನಾಲ್ಕು ಸೈಡ್ದಾಗ 4 ಬಾಗ್ಲ ಅದಾವ. 2 1 2 3 ಬಾಗ್ಲ ಅದಾವ. ಅದು ಓಪನಿಂಗ್ ಐತಿ ಸರ್. One space you will get 3 doors. First, second, third. First, second, third. ನಾಲ್ಕು ಡೈರೆಕ್ಷನ್ ಒಳಗೆ ಸರ್. ಎಲ್ಲಾ ಕಡೆ ಪೂರ್ವ ಎಲ್ಲ ದಿಕ್ಕಿನಲ್ಲಿ 4 ಡೈರೆಕ್ಷನ್ ದಾಗ ಶಿವದು ಬಾಗ್ಲ ಐತಿ. 4 ಡೈರೆಕ್ಷನ್ ದಾಗ 3 ಬಾಗ್ಲ ಅದಾವ. ಹಾ ಸರ್, ಅದಕ್ಕೇನು ಸಂಬಂಧ ಇಲ್ಲ ಸರ್. ಅದು ಪಾರ್ಟ್ಸ್ ಮೇಲೆ ಡಿಪೆಂಡ್ ಆಗ್ತದೆ. ಇದ್ರೊಳಗೆ ಮುಖಮಂಟಪ ಐತಿ, ಪ್ರದಕ್ಷಿಣಾಪತಿ ಐತಿ, ಗರ್ಭಗೃಹ ಐತಿ. ಬಟ್ 4 ಸೈಡ್ಗೂ ಬಾಗ್ಲ ಅದಾವ ಸರ್, 4 ಡೈರೆಕ್ಷನ್ ಒಳಗೆ. ಇದೊಂದು ಸ್ಪೆಷಲ್ ಇಡೀ ಇಂಡಿಯಾದಾಗ ಇದೊಂದು. ಇಂಡಿಯಾದಾಗ ಇಲ್ಲ ಸರ್, ಇಂಡಿಯಾದಾಗ ಐತಿ ಸರ್. 4 ಬಾಗ್ಲದ ನಿಮ್ಮ ಕರ್ನಾಟಕದೊಳಗೆ ಹಂಗಲ್ಲ, 4 ಬಾಗ್ಲದ್ದು ಇಡೀ ಇಂಡಿಯಾದಾಗ ಭಾಳ ಅದಾವ. ಓಕೆ, ಈ ಕರ್ನಾಟಕದಾಗ ಎಲ್ಲೋರ ಒಳಗೆ ಸಿಗ್ತೈತೆ ಸರ್, ಇಂದ್ರ ಸಭಾ ಅಂತಂದ್ರೆ ಅಲ್ಲೇ ಅದಕ್ಕೂ 4 ಬಾಗ್ಲನ ಅದಾವ. ಅದು ಅಲ್ಲ, ಈ ಕರ್ನಾಟಕದಾಗ ಇದು ಒಂದೈತಿ. ಇದು ಉತ್ತರ ಕರ್ನಾಟಕ ಸರ್. ನಂಗೆ ದಕ್ಷಿಣ ಕರ್ನಾಟಕ ನಾನು ಅಷ್ಟು ನೋಡಿಲ್ಲ, ಸೊ ನಂಗೆ ಅಲ್ಲಿ ಅಲ್ಲ, ನಿಮಗೆ ಜನರಲಿ ಇರೋದು 4 ಬಾಗ್ಲ. ಉತ್ತರ ಕರ್ನಾಟಕದೊಳಗೆ ಇದು ಒಂದೇ ಸರ್. ಉತ್ತರ ಕರ್ನಾಟಕದಾಗ ಇದು ಇದೊಂದೇ 4 ಸೈಡ್. ಸೊ ಅದ್ರ ಮೇನ್ ಫೀಚರ್ ಇದೆ ಸರ್. ಹಾ, ನಿಮ್ಗೆ ಎಲ್ಲೂ ಇದು ಸಿಗಂಗಿಲ್ಲ. 4 ಕಡೆ ಡೈರೆಕ್ಷನ್ ಇರುವಂತ ಇದು ಸರ್ವತೋಭದ್ರ ಮಾದರಿ ಅಂತ ಸರ್. ಸರ್ವತೋಭದ್ರ. ಸೊ ಇದೇನ ಆಮೇಲೆ ನೆಕ್ಸ್ಟ್ ಉತ್ತರಾಂಗದೊಳಗೆ ಇದು ಆಕ್ಚುಲಿ ಇಲ್ಲಿ ಡೆಕೋರೇಷನ್ ಮಾಡಿಲ್ಲ. ಉತ್ತರಾಂಗ ಅಂದ್ರೆ ಪೂರ್ತಿ ಮೇಲೆ ಏನಿರ್ತದಲ್ಲ ಅದಕ್ಕೆ ಉತ್ತರಾಂಗ ಅಂತಾರೆ. ಸೊ ಆ ಉತ್ತರಾಂಗದೊಳಗೆ ನಿಮ್ಗೆ ಏನು ಡೆಕೋರೇಷನ್ ಕಂಡು ಬರೋದಿಲ್ಲ ಇಲ್ಲಿ. ಬಟ್ ಆಲ್ಮೋಸ್ಟ್ ಬೇರೆ ಬೇರೆ ದೇವಾಲಯಗಳು ಉತ್ತರಾಂಗದೊಳಗೂ ಕೂಡ ನಮಗೆ ಕೆಲವೊಂದಿಷ್ಟು ಡೆಕೋರೇಷನ್ಸ್ ಕಂಡು ಬರ್ತಾವೆ. ಆ್ಯಂಡ್ ನಾವು ಈಗ ಗರ್ಭಗೃಹ ನೋಡಿದಾಗ ಗರ್ಭಗೃಹ ನಾರ್ಮಲಿ ಅಲ್ಲಿ ಜಾಸ್ತಿ ಏನು ಡೆಕೋರೇಷನ್ಸ್ ಇರೋದಿಲ್ಲ. ಯಾಕಂದ್ರೆ